ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದಾದಂತಹ ಕಾಂಗ್ರೆಸ್ ಪಕ್ಷ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ, ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ಪಾರ್ಟಿಯನ್ನು ಮುನ್ನಡೆಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಜನ ಇವತ್ತು ಬೆಂಬಲಿಸಿದ್ದಾರಾ ಅಂತ ಹೇಳಿ ಕೇಳಿದ್ರೆ, ಖಂಡಿತವಾಗ್ಲೂ ಕೂಡ ಆ ರೀತಿಯ ನಂಬರ್ಸ್ ನಮಗೆ ಕಾಣಿಸ್ತಾ ಇಲ್ಲ. ಲೋಕಸಭೆಯಲ್ಲಿ 3 ಬಾರಿ ಕಾಂಗ್ರೆಸ್ ಪಕ್ಷ ಹೇಳ ಹೆಸರಿಲ್ಲದಂತೆ ಸೋತಿರೋದನ್ನು ನಾವು ನೋಡಿದ್ದೀವಿ. ಒಂದು ಅಧಿಕೃತವಾದ ಪ್ರತಿಪಕ್ಷಕ್ಕೆ ಬರಬೇಕಾದಂತಹ ನಂಬರ್ ಕೂಡ ಬರದೇ ಇರೋದನ್ನು ನಾವು ನೋಡಿದ್ದೀವಿ. ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ 95ನೇ ಬಾರಿ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಹಿನ್ನಡೆ ಆಗಿದೆ ಅಂತ ಹೇಳಿದರೆ, ನಿಜಕ್ಕೂ ಕೂಡ ಕಾಂಗ್ರೆಸ್ ಇವತ್ತು ಆತ್ಮಾವಲೋಕನ ಮಾಡಬೇಕಾದಂತಹ ಪರಿಸ್ಥಿತಿಗೆ ಇವತ್ತು ಬಂದಿದೆ. ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ಕಾಲದಲ್ಲಿ ತಾನೇ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರವನ್ನು ಮಾಡಿದಂಥ ಇತಿಹಾಸವೂ ಕೂಡ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ಗೆ ಇದೆ. ಆದರೆ ಕಾಂಗ್ರೆಸ್ನ ಇಂದಿನ ಪರಿಸ್ಥಿತಿಯನ್ನು ನೋಡಿದರೆ, ದೇಶದಲ್ಲಿ ಎಲ್ಲೂ ಕೂಡ ಅಂತಹ ವರ್ಚಸ್ವಿಯಾಗಿ, ಅಂತಹ ಪರಿಣಾಮಕಾರಿಯಾಗಿ ಯಾವ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ತನ್ನ ಗಳಿಕೆಯನ್ನು ಮಾಡಿಲ್ಲ, ಗಳಿಕೆಯನ್ನು ಕಂಡಿಲ್ಲ. ಕರ್ನಾಟಕವನ್ನು ಹೊರತುಪಡಿಸಿದರೆ, ಕರ್ನಾಟಕದಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭೂತಪೂರ್ವವಾಗಿ ಗೆದ್ದಿತ್ತು. ಅದನ್ನು ಹೊರತುಪಡಿಸಿದರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಅಂಥ ಪರಿಣಾಮಕಾರಿಯಾಗಿ ಕಾಂಗ್ರೆಸ್ ತನ್ನ ಪಕ್ಷ ಸಂಘಟನೆಯನ್ನು ಮಾಡಿ ಅಧಿಕಾರಕ್ಕೆ ಬಂದಂತಹ ಉದಾಹರಣೆಗಳನ್ನು ಕೊಡೋದಕ್ಕೆ ಬಹುಶಃ ಕಷ್ಟ ಆಗ್ಬೋದು ನಿಮಗೆ. ಅಂಥ ಕಾಂಗ್ರೆಸ್ ಪಕ್ಷ ಮೊನ್ನೆ ಬಿಹಾರದ ಚುನಾವಣೆ ಆಗಿರ್ಬೋದು, ದೆಹಲಿಯ ಚುನಾವಣೆ ಆಗಿರ್ಬೋದು, ಅಥವಾ ಮಹಾರಾಷ್ಟ್ರದ ಚುನಾವಣೆ ಆಗಿರ್ಬೋದು, ಡೆಲ್ಲಿಯಲ್ಲಿ ನೀವು ನೋಡಿದ್ರಿ, ಹಾಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆಗಳಲ್ಲಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಸಾಧನೆಯನ್ನು ನೋಡಿದಾಗ 0 ಅಂತ ಅನಿಸುತ್ತೆ. 2 ಅಂಕಿಯನ್ನು ದಾಟೋದಕ್ಕೂ ಕೂಡ ರಾಷ್ಟ್ರೀಯ ಪಕ್ಷವಾದಂಥ ಕಾಂಗ್ರೆಸ್ ಎಷ್ಟು ತಿಣುಕಾಡ್ತಿದೆ ಅನ್ನೋದನ್ನು ನೀವೇ ನೋಡಿದ್ದೀರಿ. ಇಂಥ ಪರಿಸ್ಥಿತಿಗೆ ಕಾರಣ ಏನು ಅಂಥೇಳಿ ನೋಡಿದಾಗ, ನಾಯಕತ್ವದ ಕೊರತೆ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಎದುರಾಗಿದೆಯಾ? ಇಂದಿರಾ ಗಾಂಧಿಯಂತಹ ನಾಯಕರನ್ನ ಕಾಂಗ್ರೆಸ್ ಪಕ್ಷ ಕಂಡಿದೆ. ಪ್ರತಿಪಕ್ಷಗಳು ದುರ್ಗೆ ಅಂಥೇಳಿ ಕರೆದಂಥ ನಾಯಕರು, ಅಂಥ ಗಡುಸಿನ ಅಥವಾ ಅಂಥ ಗಟ್ಟಿತನ ಇದ್ದಂಥ ನಾಯಕರನ್ನ ಕಾಂಗ್ರೆಸ್ ಪಕ್ಷ ಕಂಡಿತ್ತು. ಆದರೆ ಇಂದಿನ ಕಾಂಗ್ರೆಸ್ನ ಇಂಥ ಪರಿಸ್ಥಿತಿಗೆ ಯಾರು ಕಾರಣ ಅನ್ನೋದನ್ನು ಆತ್ಮಾವಲೋಕನ ಮಾಡ್ಕೋಬೇಕಲ್ಲ. ಇದರ ಮುಂದುವರಿದ ಭಾಗ ನಾವು ನೋಡ್ತಾ ಹೋದರೆ, ರೀಸೆಂಟಾಗಿ ಆಗಿರುವಂಥ ಚುನಾವಣೆಯನ್ನು ನಾವು ತಗೊಳ್ಳುವ, ಫಲಿತಾಂಶವನ್ನು ತಗೊಳ್ಳುವ. ಬಿಹಾರದ ಚುನಾವಣೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದರು. NDA ಅಲೈನ್ಸ್ ಅಲ್ಲಿ ಅಧಿಕಾರದಲ್ಲಿ ಇತ್ತು. ಬಿಹಾರದ ಚುನಾವಣೆ ನಂತರ ಒಂದು ಹೋಪ್ ಇತ್ತು, ಕಾಂಗ್ರೆಸ್ ಅಲ್ಲಿ ಸ್ವಲ್ಪ ಬೂಮ್ ಆಗಬಹುದು, RJD ತನ್ನ ಮತಗಳನ್ನು ಹೆಚ್ಚಿಸಿಕೊಳ್ಳಬಹುದು. ಆಡಳಿತ ವಿರೋಧಿ ಅಲೆ ಅದು ಕಾಂಗ್ರೆಸ್ ಮತ್ತು RJD ಪರವಾಗಿ ವೋಟ್ ಆಗಿ ಕನ್ವರ್ಟ್ ಆಗಬಹುದು. ಆ ಮೂಲಕ ಇಂಡಿ ಮೈತ್ರಿಕೂಟ ಬಿಹಾರದಲ್ಲಿ ಮೋಡಿ ಮಾಡಬಹುದು, ಮ್ಯಾಜಿಕ್ ಮಾಡಬಹುದು ಅಂತ ಅನ್ಕೊಂಡಿದ್ರು. ಆದರೆ ಎಲ್ಲ ಅಂತೆ ಕಂತೆಗಳು, ಎಲ್ಲರ ಭರವಸೆಗಳು ಸುಳ್ಳಾಗಿದೆ. ಆ ಮೂಲಕ ಕಾಂಗ್ರೆಸ್ ಕೇವಲ ಸಿಂಗಲ್ ಡಿಜಿಟ್ ನಂಬರ್ ತೆಗೆದುಕೊಂಡಿದೆ. ಆ ಮೂಲಕ ಮತ್ತೆ ಅಷ್ಟು ಆಡಳಿತ ವಿರೋಧಿ ಅಲೆಯ ನಡುವೆಯೂ ಕೂಡ NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿದೆ. ನಿತೀಶ್ ಕುಮಾರ್ ಅವರು 5ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದು ನಿಮ್ಮ ಮುಂದೆ ಇರುವಂಥ ನಿಜ ಸತ್ಯ. ಹಾಗಾದರೆ ಕಾಂಗ್ರೆಸ್ ಇಂಥ ಹೀನಾಯವಾಗಿ ಸೋಲೋದಕ್ಕೆ ಕಾರಣ ಏನು ಅಂತೇಳಿ ನೋಡಿದಾಗ, ಅಗೈನ್ ಅಲ್ಲಿ ಮುಂದಕ್ಕೆ ಬರೋದು ರಾಹುಲ್ ಗಾಂಧಿಯವರ ನಾಯಕತ್ವ. ಹಾಗಾದರೆ ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ಒಪ್ಪೋದಕ್ಕೆ ಈ ದೇಶ ತಯಾರಿಲ್ವಾ? ಯಾಕೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ್ರು, ಹಾಗೆ ಮತಗಳ್ಳತನದ ಬಗ್ಗೆ ಮಾತಾಡಿದ್ರು? ರಾಹುಲ್ ಗಾಂಧಿ ಏನೂ ಮಾಡಿಲ್ಲ ಅಂಥೇಳಿ ಅಲ್ಲ, ದೇಶದಾದ್ಯಂತ ಭಾರತ್ ಜೋಡೋ ಯಾತ್ರೆಯ ಮೂಲಕ, ಕಾಲ್ನಡಿಗೆಯ ಮೂಲಕ ಇಡೀ ದೇಶವನ್ನು ಸಂಚಾರ ಮಾಡಿದ್ರು. ಇಷ್ಟಾದರೂ ಕೂಡ ಮತದಾರ ಮಾತ್ರ ರಾಹುಲ್ ಗಾಂಧಿಯವರ ಕೈ ಹಿಡಿತಿಲ್ಲ. ಯಾಕೆ? ಎಲ್ಲಿ ಲೋಪದೋಷ ಇರೋದು ಎಲ್ಲಿ? ಇದೆಲ್ಲವನ್ನ ಅವಲೋಕನ ಮಾಡುವಂಥ ಸಮಯ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾದ ನಂತರ ಏನಾದರೂ ಒಂದು ಬದಲಾವಣೆ ಆಗಬಹುದು ಅಂಥೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಏನೆಲ್ಲವೂ ಕೂಡ ಬದಲಾಗಿ ಬಿಡುತ್ತೆ, ಈ ಹಿಂದೆ ಇದ್ದಂಥ ಕಾಂಗ್ರೆಸ್ನ ವರ್ಚಸ್ಸು ಮತ್ತೆ ಬರುತ್ತೆ ಅಂಥೇಳಿ ಅಂದ್ಕೊಂಡಿದ್ರು. ಆದರೆ BJP
ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂಥೇಳಿ ಏನು ಹೊರಟಿದೆ, ಅದಕ್ಕೆ ಪೂರಕವಾದಂಥ ವಾತಾವರಣ ಬಿಹಾರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗಳಿಕೆ ನೋಡ್ತಾ ಇದ್ರೆ ಗೊತ್ತಾಗತ್ತೆ. ಕಾಂಗ್ರೆಸ್ ಕೇವಲ 6 ಸ್ಥಾನಗಳಿಗೆ ಮಾತ್ರ ಬಿಹಾರದಲ್ಲಿ ತೃಪ್ತಿ ಪಟ್ಟುಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಮಿತ್ರ ಪಕ್ಷಗಳು ಏನು ಹೇಳ್ತಾ ಇದ್ದಾವೆ, ಇಂಡಿ ಒಕ್ಕೂಟದಲ್ಲಿ ಇದ್ದಂಥ ಮಹಾಗಠಬಂಧನ್, ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡಂಥ ಈ ಮಹಾಗಠಬಂಧನ್ ನಾಯಕರು ಏನು ಹೇಳ್ತಾ ಇದ್ದಾರೆ, ತೇಜಸ್ವಿ ಯಾದವ್ ಆಗಿರ್ಬೋದು ಅಥವಾ ಇಂಡಿ ಒಕ್ಕೂಟದ ಒಳಗೆ ಇರುವಂಥ, ಅದು ಬಿಹಾರದ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಬಿಹಾರದಲ್ಲಿರುವಂಥ ಸಣ್ಣ ಪುಟ್ಟ ಆ ಪ್ರಾದೇಶಿಕ ಪಕ್ಷಗಳು ಏನು ಹೇಳ್ತಾ ಇದ್ದಾವೆ, ಈ ಸೋಲಿಗೆ ಕಾರಣ ಕಾಂಗ್ರೆಸ್. ಕಾಂಗ್ರೆಸ್ ಯಾರ ಜೊತೆಗೆ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡಿಕೊಂಡಿದೆ, ಆ ಎಲ್ಲ ರಾಜ್ಯಗಳಲ್ಲೂ ಕೂಡ ನಮ್ಮ ಪ್ರಾದೇಶಿಕ ಪಕ್ಷವೂ ಕೂಡ ಹೀನಾಯವಾಗಿ ಸೋತಿದೆ. ಇದಕ್ಕೆ ಕಾರಣವೇ ಕಾಂಗ್ರೆಸ್ ಅನ್ನೋ ಮಾತನ್ನು ಹೇಳ್ತಾ ಇದೆ. ದೆಹಲಿಯಲ್ಲಿ ನೋಡಿದರೆ 3 ಬಾರಿ ಕಾಂಗ್ರೆಸ್ 0 ಸುತ್ತಿದ್ದನ್ನು ನಾವು ನೋಡಿದ್ದೀವಿ. ಬಿಹಾರದಲ್ಲಿ 2 ಅಂಕಿ ಇದ್ದಂಥ ಕಾಂಗ್ರೆಸ್ 1 ಅಂಕಿಗೆ ಇಳಿದಿದ್ದನ್ನು ನೋಡಿದ್ದೀವಿ. ಮಹಾರಾಷ್ಟ್ರದಲ್ಲಿ ನೋಡಿದ್ದೀವಿ, ಜಮ್ಮು ಕಾಶ್ಮೀರದಲ್ಲೂ ಕೂಡ ಕಾಂಗ್ರೆಸ್ನ ಸಾಧನೆಯನ್ನು ನೋಡಿದ್ದೀವಿ. ಈಗ ಕಾಂಗ್ರೆಸ್ ಆತ್ಮಾವಲೋಕನ ಮಾಡಿಕೊಳ್ಳೋದ್ರ ಜೊತೆಗೆ ತನ್ನ ಮೈತ್ರಿ ಪಕ್ಷಗಳು ಕಾಂಗ್ರೆಸ್ನ ಕಾರಣಕ್ಕೋಸ್ಕರ ನಮ್ಮ ವರ್ಚಸ್ಸು, ಮತದಾರರು ಕೂಡ ನಮ್ಮಿಂದ ದೂರ ಹೋಗ್ತಾ ಇದ್ದಾರೆ, ನಮ್ಮ ವರ್ಚಸ್ಸು ಕಡಿಮೆ ಆಗಿದೆ, ದೂರ ಹೋಗ್ತಾ ಇದ್ದಾರೆ ನಮ್ಮ ವೋಟರ್ಸ್, ಇದೆಲ್ಲದಕ್ಕೂ ಕಾರಣ ಕಾಂಗ್ರೆಸ್, ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಅನ್ನೋದನ್ನು ಕಾಂಗ್ರೆಸ್ನ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಹೀಗಾಗಿ ಆತ್ಮಾವಲೋಕನ ಮಾಡುವಂಥ ಸಮಯದಲ್ಲಿ ಕಾಂಗ್ರೆಸ್ ಈಗ ತೀರ್ಮಾನ ಮಾಡೋದಕ್ಕೆ ಹೊರಟಿರೋದು, ಇಂಡಿ ಅಲೈನ್ಸ್ ಇದೆಯಲ್ಲ, ಕಾಂಗ್ರೆಸ್ ತನ್ನ ಸಮಾನ ಮನಸ್ಕ ಸೇರಿದಂತೆ ತನ್ನ ಸ್ನೇಹಿತ ಪಕ್ಷಗಳ ಜೊತೆಗೆ, ಮಿತ್ರ ಪಕ್ಷಗಳ ಜೊತೆಗೆ ಸೇರಿ ಮಾಡಿಕೊಂಡಂತಹ ಅಲೈನ್ಸ್ ಒಕ್ಕೂಟವೇ ಮಹಾಗಠಬಂಧನ್ ಇಂಡಿ ಒಕ್ಕೂಟ. ಈ ಇಂಡಿ ಒಕ್ಕೂಟ ಸ್ಪರ್ಧಿಸಿದಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಹೇಳ ಹೆಸರಿಲ್ಲದಂತೆ ಸೋತಿರೋದು ನಮ್ಮ ಕಣ್ಣ ಮುಂದೆ ಇರುವಂಥ ವಿಚಾರ. ಒಂದ್ಯಾವುದಾದ್ರೂ ಉದಾಹರಣೆ ಕೊಡ್ಬೋದಾ ನೀವು? ಇಂಡಿ ಒಕ್ಕೂಟದ ಜೊತೆಗೆ ಅಲೈನ್ಸ್ ಮಾಡಿಕೊಂಡಂತಹ ಇಂಡಿ ಮಿತ್ರ ಪಕ್ಷಗಳ ಜೊತೆಗೆ ಸೇರಿಕೊಂಡು ಅಧಿಕಾರಕ್ಕೆ ಬಂದಿರುವಂಥ ರಾಜ್ಯವನ್ನು ತೋರಿಸಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ? ಇದೆಲ್ಲವೂ ಕೂಡ ಈಗ ಎಲ್ಲರ ಮುಂದಿರುವಂಥ ಪ್ರಶ್ನೆ. ಈ ಕಾರಣದಿಂದಲೇ ಬಿಹಾರದಲ್ಲೂ ಕೂಡ ಮಿತ್ರ ಪಕ್ಷಗಳು ಹೇಳ್ತಾ ಇದ್ದಾರೆ, ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ದಿದ್ರೆ ನಾವು ಒಂದಿಷ್ಟು ಓಟ್ ಜಾಸ್ತಿ ನಾವು ಪಡಿತಾ ಇದ್ವಿ, ಕಾಂಗ್ರೆಸ್ ಜೊತೆಯಲ್ಲಿ ನಾವು ಮೈತ್ರಿ ಮಾಡಿಕೊಂಡ ಕಾರಣದಿಂದಲೇ ನಮಗೆ ಸೋಲಾಗಿದೆ, ಈ ಕಾರಣದಿಂದ ಈ ಮೈತ್ರಿ ಮುಂದುವರಿಯೋದು ಬೇಡ ಅನ್ನುವಂಥ ವಿಚಾರವೂ ಕೂಡ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಂಥ ಮಿತ್ರ ಪಕ್ಷಗಳಲ್ಲಿದೆ. ಈ ಕಾರಣದಿಂದಲೇ ಈಗ ಕಾಂಗ್ರೆಸ್ ಒಂದು ಮಹತ್ವದ ತೀರ್ಮಾನವನ್ನು ಮಾಡಿದೆಯಂತೆ. ತಾನೇ ಕಟ್ಟಿ ಬೆಳೆಸಿದಂಥ ಇಂಡಿ ಒಕ್ಕೂಟ, NDA ಅಲೈನ್ಸ್ ರೀತಿಯೇ ಇಂಡಿ ಒಕ್ಕೂಟವು. ಅಲೈನ್ಸ್ NDA ಜೊತೆಗೆ ಒಂದಿಷ್ಟು ಮಿತ್ರ ಪಕ್ಷಗಳಿದ್ರೆ, ಇಂಡಿ ಜೊತೆಗೆ ಒಂದಿಷ್ಟು ಮಿತ್ರ ಪಕ್ಷಗಳಿದ್ದಾವೆ. ಅದು TMC ಆಗಿರ್ಬೋದು ಅಥವಾ RJD ಆಗಿರ್ಬೋದು, ಸೇರಿದಂತೆ ಬೇರೆ ಬೇರೆ ಪಕ್ಷಗಳು, ಎಡ ಪಕ್ಷಗಳೆಲ್ಲವೂ ಕೂಡ ಇಂಡಿ ಒಕ್ಕೂಟದ ಜೊತೆಗಿದ್ದಾವೆ. ಈಗ ಕಾಂಗ್ರೆಸ್ ಹೇಗೆ ನಾವು ಜೊತೆಯಾಗಿ ಹೋದರೆ NDA ಮೈತ್ರಿಕೂಟವನ್ನು ಬಗ್ಗು ಬಡಿದು ದೇಶದಲ್ಲಿ ಅಥವಾ ಆಯಾ ರಾಜ್ಯಗಳಲ್ಲಿ ನಾವು ಅಧಿಕಾರಕ್ಕೆ ಬರಬಹುದು ಅನ್ನುವ ಉದ್ದೇಶದಿಂದ ಕಟ್ಟಿದಂತಹ ಇಂಡಿ ಒಕ್ಕೂಟದಿಂದ ಹೊರಗಡೆ ಬರುವಂಥ ತೀರ್ಮಾನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಮಾಡ್ತಾ ಇದ್ದಾರೆ. ಬಿಹಾರದ ಚುನಾವಣೆಯ ಸೋಲಿನ ನಿರಾಸೆಯಿಂದಾಗಿ ಎಲ್ಲ ಭರವಸೆಗಳನ್ನು ಕಳೆದುಕೊಂಡು ಇನ್ನು ಮುಂದೆ ನಾವು ಇಂಡಿ ಒಕ್ಕೂಟವಾಗಿ ಹೋದರೆ ನಮಗೆ ಅಸ್ತಿತ್ವ ಇಲ್ಲ ಅನ್ನೋದನ್ನು ಸ್ವತಃ ಕಾಂಗ್ರೆಸ್ ಕೂಡ ಒಪ್ಪಿಕೊಂಡಂಗೆ ಕಾಣಿಸ್ತಾ ಇದೆ. ಈ ಕಾರಣದಿಂದಲೇ ಇಂಡಿ ಒಕ್ಕೂಟದಿಂದ ಹೊರಗಡೆ ಬಂದು ಪ್ರತ್ಯೇಕವಾಗಿ ಚುನಾವಣೆಯನ್ನು ಗೆದುರಿಸುವಂಥ ತೀರ್ಮಾನವನ್ನು ಸ್ವತಃ ಕಾಂಗ್ರೆಸ್ ಮಾಡಿರೋದು. ತಾನೇ ಕಟ್ಟಿ ಬೆಳೆಸಿದಂತಹ ಇಂಡಿ ಒಕ್ಕೂಟ ಮಹಾಗಠಬಂಧನ್ ಅದ ಪತನದತ್ತ ಸುಳಿಯುತ್ತಿದೆ, ಸಾಗುತ್ತಿದೆ ಅನ್ನುವಂಥ ಎಲ್ಲ ಸೂಕ್ಷ್ಮತೆಯೂ ಕೂಡ ಅರ್ಥ ಆಗ್ತಾ ಇದೆ. ಒಂದೊಂದೇ ಈಗ ತಿಳಿತಾ ಇದೆ. ಈ ಕಾರಣದಿಂದ ಕಾಂಗ್ರೆಸ್ ಈಗ ಇಂಡಿ ಒಕ್ಕೂಟದಿಂದ ತಾನೇ ಒಂದು ರಾಷ್ಟ್ರೀಯ ಪಕ್ಷವಾಗಿ, ಕಾಂಗ್ರೆಸ್ಗೆ ಇಂಥ ದಯಾನೀಯ ಸ್ಥಿತಿ ಬರಬಾರ್ದಾಗಿತ್ತು, ಆದರೆ ಕಾಂಗ್ರೆಸ್ ಇವತ್ತು ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದೆ. ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೆ. ಇಡೀ ದೇಶದಲ್ಲಿ ಪೂರ್ಣ ಬಹುಮತದೊಂದಿಗೆ ಏಕಪಕ್ಷೀಯವಾಗಿ ಅಥವಾ ಒಂದೇ ಪಕ್ಷಕ್ಕೆ ಪೂರ್ಣ ಬಹುಮತ ಬಂದು ಗೆದ್ದಿದ್ದನ್ನು ಕೂಡ ನಾವು ಕಂಡಿದ್ದೇವೆ. ಇಂಥದ್ದೆಲ್ಲ ಸಂದರ್ಭವನ್ನು ಅನುಭವಿಸಿದಂಥ ಕಾಂಗ್ರೆಸ್ಗೆ ಇಂಥ ಒಂದು ದಯಾನೀಯ ಸ್ಥಿತಿ ಬರೋದಕ್ಕೆ ಕಾರಣ ಏನು? ಅದು ರಾಹುಲ್ ಗಾಂಧಿ ಅವರಲ್ಲಿರುವಂಥ ಲೋಪದೋಷವ,
ಅಥವಾ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ಇರುವಂಥ ಲೋಪದೋಷವ, ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಆ ಒಂದು ಹೋಲ್ಡ್ ಇಲ್ವಾ ಈಗ ದೇಶದಲ್ಲಿ? ಇದೆಲ್ಲವೂ ಕೂಡ ಇರುವಂಥ ಪ್ರಶ್ನೆ. ಹಾಗಾದರೆ ಕಾಂಗ್ರೆಸ್ ಸರಿ ಮಾಡಿಕೊಳ್ಳಬೇಕಾದದ್ದು ಏನು ಅನ್ನೋದನ್ನು ನೋಡಿದಾಗ, ಇಂಡಿ ಒಕ್ಕೂಟದಿಂದ ಹೊರಬರುವಂಥ ತೀರ್ಮಾನವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅದಕ್ಕೆ ಪೂರಕವಾದಂತಹ ಒಂದಿಷ್ಟು ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ರಾಹುಲ್ ಗಾಂಧಿ ಅವರ ನಾಯಕತ್ವದ ವಿಚಾರವೂ ಕೂಡ ಈಗ ಪ್ರಶ್ನೆ ವಿಚಾರ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾಗಿ ಪಕ್ಷಕ್ಕೆ ಏನು ಮಾಡಿದ್ದಾರೆ ಅನ್ನೋದನ್ನು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ. ಪ್ರತಿಪಕ್ಷಗಳು ಇವತ್ತು ಕಾಂಗ್ರೆಸ್ಸನ್ನು ಕೈಬೆರಳು ಮಾಡಿ ತೋರಿಸ್ತಿರುವಂಥ ಸಮಯದಲ್ಲಿ ಕಾಂಗ್ರೆಸ್ ಮುಂದಿನ ಹೆಜ್ಜೆ ಏನಾಗಿರುತ್ತೆ ಅನ್ನೋದು ಭಾರಿ ಕುತೂಹಲ ಇದೆ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಚುನಾವಣೆಗಳು ಎದುರಾದಾಗ, ಅದು ರಾಷ್ಟ್ರ ರಾಜಕಾರಣದ ಚುನಾವಣೆಗಳಾಗಿರ್ಬೋದು ಅಥವಾ ರಾಜ್ಯದ ಚುನಾವಣೆಗಳು, ವಿಧಾನಸಭೆ ಅಥವಾ ಲೋಕಸಭೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಏಕಪಕ್ಷೀಯವಾಗಿ ಅಥವಾ ಕಾಂಗ್ರೆಸ್ ಒಂದೇ ಪಾರ್ಟಿ ಕಣಕ್ಕಿಳಿಯುತ್ತೆ. ಅದು ಕೆಲವು ರಾಜ್ಯಗಳಲ್ಲಿ ಆಯಾ ಪ್ರಾದೇಶಿಕ ಪಕ್ಷಗಳ ನಡುವೆ ಕಾಂಗ್ರೆಸ್ಗೆ ಅಸ್ತಿತ್ವ ಇದೆಯಾ ಆ ರೀತಿಯಾಗಿ ಚುನಾವಣೆಯನ್ನು ಎದುರಿಸಿದರೆ ಇದನ್ನೂ ಕೂಡ ಮಾಡೇ ಬಿಡೋಣ ಅನ್ನುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಬಂದಂಗೆ ಕಾಣಿಸ್ತಾ ಇದೆ. ಬಹುಶಃ ಇದರ ಪರಿಣಾಮ ಏನಾಗಬಹುದು ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಇವತ್ತು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಇಂಡಿ ಒಕ್ಕೂಟದಿಂದ, ತಾನೇ ಕಟ್ಟಿ ಬೆಳೆಸಿದಂಥ ಇಂಡಿ ಒಕ್ಕೂಟದಿಂದ ಹೊರಬರುವ ತೀರ್ಮಾನವನ್ನು ಮಾಡ್ತಾ ಇದೆ. ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದ ಚುನಾವಣೆಯ ಗೆಲುವಿನ ನಂತರ ಒಂದು ಮಾತು ಹೇಳ್ತಾ ಇದ್ರು, ಕಾಂಗ್ರೆಸ್ ಇವತ್ತು, ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಇವತ್ತು ಒಂದಂಕಿಯನ್ನು ದಾಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದರೆ ಕಾಂಗ್ರೆಸ್ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಮಾಡುತ್ತೆ ಕಾದು ನೋಡಬೇಕಾಗಿದೆ. ಮುಂದಾದರೂ ಕೂಡ ಕಾಂಗ್ರೆಸ್ ಮತ್ತೆ ಸೆಟೆದು ನಿಂತು NDAಗೆ ಟಕ್ಕರ್ ಕೊಟ್ಟು ಏಕಪಕ್ಷೀಯವಾಗಿ ದೇಶದ ಚುಕ್ಕಾಣಿಯನ್ನು ಹಿಡಿಯುವಂತಹ ಕಾಲ ಬರುತ್ತಾ ಅನ್ನೋದನ್ನು, ಇದು ಈ ಹೊತ್ತಿನ ವಿಶೇಷವಾದಂಥ ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.